ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ತುಂಬಾ ಕೆಲಸ ಇದ್ದೋ, ಸ್ವಲ್ಪ ಹುಷಾರಿರಲಿಲ್ಲ, ಅದರಿಂದ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಈಗ ವ್ಲಾಗ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಏಕೆ ಅಂದರೆ ನಾನು ಹಾಕಿದಂಥ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅದರಿಂದ ಈಗ ರೆಡಿಯಾಗಿದ್ದೀವಿ. ಈಗ ರೆಡಿಯಾಗಿ ಮದುವೆ ಇದೆ ಒಂದು, ಆ ಮದುವೆಗೆ ಹೋಗಿದ್ದು. ಹಂಗೆ ಮಾಡರಳ್ಳಿ ದೇವಸ್ಥಾನದ್ದು ಇವತ್ತು ಪೂಜೆ ಇದೆ, ಹಾಗೆ ಗುಡ್ಡನ್ನು ಪಡೆಯುತ್ತಾರೆ. ಆ ದೇವಸ್ಥಾನಕ್ಕೆ ಹೋಗಿದ್ದು ಬರಬೇಕು. ಅದರಿಂದ ಈಗ ರೆಡಿಯಾಗಿದ್ದೀನಿ. ರೆಡಿಯಾಗಿ ಈಗ ಹೊರಡ್ತಾ ಇದ್ದೀನಿ. ಅಮ್ಮನೂ ಕೂಡ ರೆಡಿಯಾಗಿದ್ದಾಳೆ, ನಮ್ಮ ಮನೆಯವರು ಕೂಡ ರೆಡಿಯಾಗಿದ್ದಾರೆ. ಈಗ ಅವರು ನಾವು ಎಲ್ಲ ಬೈಕಲ್ಲಿ ಹೊರಟಿದ್ದೀವಿ. ಈಗ ಮೊದಲು ಮದುವೆ ಮುಗಿಸ್ಕೊಂಡು ನಂತರ ದೇವಸ್ಥಾನಕ್ಕೆ ಹೋಗಿದ್ದು ಬರ್ತೀವಿ. ಅಲ್ಲಿ ಪ್ರಸಾದ ತಿಂದ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗೆ ಹೋಗುತ್ತೆ ಇವತ್ತಿನ ದಿನ ಅಂತ. ಚೆನ್ನಾಗಿ ಕಾಣಿಸ್ತಾಳೆ ಅಮ್ಮ. ನೋಡ್ರಿ ಈಗ ಟೈಮ್ ಆಯ್ತಲ್ಲ, ಆಯ್ತು. ಇದೆಲ್ಲ ಫೋಟೋ ತೆಗಿತೀನಿ, ಬರೀ ಫೋಟೋ ತೆಗಿತೀನಿ. ನೋಡಿ ಯಾರು ಯಾರು ಬಾಯಿ ಅಂದ ಬಾ ಮಗಳು ಅಂದೆ, ನಾನು ಬಾಯಿ ಅನ್ನಿಲ್ಲ. ಕಡಿಗೆ ತುಪ್ಪ ಹಾಕಿದನಪ್ಪ. ಈಗ ಎಲ್ಲರೂ ಕೂಡ ರೆಡಿಯಾಗಿ ಹೊರಟಿದ್ದೀವಿ. ಹೋಗೋಣ, ಹೋಗಿದ್ದು ಬರೋಣ. ಮದುವೆಗೆ ಹೋಗಿದ್ದು, ಹಂಗೇ ಮದುವೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ, ಅದೇ ಆ ಕಡೆಯಿಂದನೇ ಅಂತ ಅಂದ್ಬಿಟ್ಟು ಈಗ ರೆಡಿಯಾಗಿ ಹೊರಟಿ ಬಂದಿದ್ದೀವಿ ಇಲ್ಲಿಗೆ ಮದುವೆಗೆ. ಮದುವೆ ನಡೀತಾ ಇದೆ, ಇನ್ನೂ ದಾರೆ ಕೂಡ ಆಗಿರಲಿಲ್ಲ. ಬೇಗನೆ ಮುಗಿಸ್ಕೊಂಡು ಹೊರಟೋಗೋಣ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ವೆಯ್ಟ್ ಮಾಡ್ತಾ ಕೂತಿದ್ವಿ. ಇನ್ನೂ ಕೂಡ ಗಂಡು ಹೆಣ್ಣು ಕೂಡ ನಿಲ್ಲಿಸಿರಲಿಲ್ಲ. ಟೈಮ್ ಆಗುತ್ತೆ ಇನ್ನು ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ನಾವು ಬೇಗ ಬಂದಿದ್ವಿ. ಇಲ್ಲಿ ಬೇಗ ಮುಗಿಸ್ಕೊಂಡು ಹೊರಟ್ರೆ ಅಲ್ಲಿ ಬೇಗ ಮುಗಿಸ್ಕೊಂಡು ಮನೆಗೆ ಬರ್ಬೋದಲ್ಲ ಅಂತ ಅನ್ನೋ ಇಂಟೆನ್ಷನ್ ಮೇಲೆ ಬೇಗನೆ ಮದುವೆಗೆ ಬಂದಿದ್ವಿ. ಇಲ್ಲಿ ಮದುವೆ ಕೂಡ ನಡೀತಾ ಇದೆ. ಈಗ ಮದುವೆ ಮುಗಿಸ್ಕೊಂಡು ಈ ಕಡೆಯಿಂದನೇ ಈಗ ಹೊರಡ್ತೀವಿ ಅಲ್ಲಿಗೆ. ಬನ್ನಿ ಮುಗಿಸ್ಕೊಂಡು ಹೊರಡೋಣ. ಅವನೇ ನೋಡಲ್ಲ, ಅವನ ಗೊತ್ತು ಅಂದ್ರಲ್ಲ. ಏನೋ ಮೊದಲು ಊಟ ಮಾಡಬೇಕು ದಯವಿಟ್ಟು. ಈಗ ಬೇಗ ಅಲ್ಲಿ ಮದುವೆ ಮುಗಿಸ್ಕೊಂಡು ಅಲ್ಲಿ ಊಟ ಕೂಡ ಮಾಡಲಿಲ್ಲ. ಇಲ್ಲಿ ದೇವ್ರ ಪ್ರಸಾದ ತಿನ್ನಬೇಕು ಅಂತ ಅಂದ್ಕೊಂಡು ಊಟ ಕೂಡ ಮಾಡಲಿಲ್ಲ. ಬೇಗನೆ ಮುಗಿಸ್ಕೊಂಡು ಬಂದುಬಿಟ್ವಿ. ಇಲ್ಲಿ ಬಂದ ತಕ್ಷಣ ಇಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಹೋಮ ಎಲ್ಲ ಮಾಡ್ತಾಯಿದ್ರು. ದೇವ್ರ ಕೂರಿಸಿ ಫಸ್ಟಿಂದನೂ ದೇವ್ರಿಗೆ ಏನೇನು ಮಾಡಬೇಕು ಆ ಥರ ಎಲ್ಲ ಮಾಡಿ ದೇವ್ರ ಕೂರಿಸಿ ಎಲ್ಲ ಹೋಮ ಎಲ್ಲ ಮಾಡಿ ಎಲ್ಲ ಪೂಜೆಗೆ ಕೂತಿದ್ರು. ಎಲ್ಲ ಜೋಡಿಗಳು ಸಹ ಪೂಜೆಗೆ ಕೂತಿದ್ರು. ತುಂಬಾ ಚೆನ್ನಾಗಿ ಮಾಡಿದರು ಮಾತ್ರ. ದೇವ್ರದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಒಳಗಡೆ ಅಲೋ ಮಾಡಲಿಲ್ಲ. ಇನ್ನೂ ದೇವ್ರಿಗೆ ಹೋಮ ಎಲ್ಲ ಮಾಡ್ತಾಯಿದ್ದಾರೆ, ಇನ್ನೂ ಅಲಂಕಾರ ಕೂಡ ಮಾಡಿರಲಿಲ್ಲ ಅಂತ ಅಂದ್ಬಿಟ್ಟು ಒಳಗಡೆ ಹೋಗಲಿಲ್ಲ. ಈಚೆನೇ ನೋಡಿಕೊಂಡು ಇಲ್ಲಿ ಎಲ್ಲ ಗಣಪತಿ ಹೋಮ ಮತ್ತು ಎಲ್ಲ ಪೂಜೆ ಎಲ್ಲ ಥರ ಪೂಜೆ ನಡೆಸಿದ್ರು. ಇಲ್ಲೆಲ್ಲ ಕೂತ್ಕೊಂಡೆಲ್ಲ ಪೂಜೆ ಮಾಡ್ತಾಯಿದ್ರು. ಎಲ್ಲ ಜೋಡಿಗಳು ಪೂಜೆ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ರಿಯಲಾಗಿ ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಮಾಡಿದರು. ಜನ ಮಾತ್ರ ತುಂಬಾ ಜನ ಸೇರಿದರು. ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದರು ಅಂತ ಹೇಳ್ಬೋದು.
ಅಲ್ಲಿ ಎಲ್ಲ ನೋಡಿಕೊಂಡು ಇಲ್ಲಿ ನನ್ನ ಫ್ರೆಂಡ್ ಎಲ್ಲ ಕೂತಿದ್ರು, ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅವರು ವೀಡಿಯೋ ಮಾಡ್ತಾಯಿದ್ರೆ ಎಲ್ಲ ನಗಾಡ್ತಾಯಿದ್ರು. ನಾನು ತೋರಿಸ್ಬೇಡ ಅಂತ ಅಂದ್ಬಿಟ್ಟು ಮುಖ ಎಲ್ಲ ಮುಚ್ಕೊಂಡು ಕೂತಿದ್ರು. ಅವ್ರದ್ದು ವೀಡಿಯೋ ಮಾಡ್ಕೊಂಡು ಈಗ ಪ್ರಸಾದ ತಿನ್ನೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ಪ್ರಸಾದ ತಿಂದ್ಕೊಂಡು ಹೊರಡೋದೆ. ಮನೇಲೂ ಕೂಡ ತುಂಬಾ ಕೆಲಸ ಇದೆಯಲ್ಲ, ಅದಕ್ಕೆ ಹೋಗೋಣ ಬೇಗ ಅಂತ ಅಂದ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ನೋಡಿಕೊಂಡು ಒಂದು 10-15 ನಿಮಿಷ ಕೂತಿದ್ದು ಅಲ್ಲಿ ಹೊರಡೋಣ, ಇನ್ನು ಪ್ರಸಾದ ತಿನ್ಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಮನೆಯವರು, ನನ್ನ ಮಗಳು 3 ಜನನೂ ಪ್ರಸಾದ ತಿನ್ನೋಕ್ಕೆ ಅಂದ್ಬಿಟ್ಟು ಹೊರಟಿದ್ವಿ. ದೇವಸ್ಥಾನದ ಹಿಂಭಾಗದ ಜಾಗದಲ್ಲಿ ಪ್ರಸಾದ ಇರಿಸಿದ್ರು. ಖಾಲಿ ಇರೋ ಜಾಗದಲ್ಲಿ ತುಂಬ ಸ್ಪೇಸ್ ಇರಬೇಕಲ್ವ, ಊಟ ಇರಿಸ್ಬೇಕಂದ್ರೆ ತುಂಬ ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಬರುತ್ತಲ್ಲ, ಅದಕ್ಕೋಸ್ಕರ ಇಲ್ಲಿ ಹೊರಗಡೆ ಈ ಕಡೆ ದೇವಸ್ಥಾನದ ಹಿಂಭಾಗದ ಸೈಡ್ ಜಾಗ ಇದೆ, ಆ ಜಾಗದಲ್ಲಿ ಇರಿಸಿದ್ರು. ಈಗ ಹೋಗಿ ಪ್ರಸಾದ ತಿನ್ನೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಈಗ ಎಲ್ಲ ಕೂಡ ತಿಂತಾಯಿದ್ರು, ಸ್ವಲ್ಪ ಜನ ತಿಂತಾಯಿದ್ರು, ಸ್ವಲ್ಪ ಜನ ವೆಯ್ಟ್ ಮಾಡ್ತಾಯಿದ್ರು. ಏನವಿದು ಮೂಗ್ ಮೇಲೆ ಅಮ್ಮ ಎಲ್ಲ ದುಡ್ಡು ಕೊಟ್ಟು ವೇಸ್ಟ್ ಇದೆಲ್ಲ. ಈಗ ತಾನೇ ಮನೆಗೆ ಬಂದ್ವಿ, ಮದುವೆಗೆ ಹೋಗಿದ್ದು, ಮದುವೆಯಿಂದ ಹಂಗೇ ದೇವಸ್ಥಾನಕ್ಕೆ ಹೋಗಿದ್ದು, ಅಲ್ಲಿ ಪ್ರಸಾದ ತಿಂದ್ಕೊಂಡು ಈಗ ತಾನೇ ಮನೆಗೆ ಬಂದ್ವಿ. ಈಗ ಅಂಗಡಿಗೆ ಹೋಗಬೇಕು, ಸ್ವಲ್ಪ ಬ್ಲೌಸ್ಗಳಿದೆ ಸ್ಟಿಚ್ ಮಾಡಬೇಕು. ತುಂಬಾ ಕೆಲಸ ಇದೆ ಇವತ್ತು. ಏನೇನು ಕೂಡ ಏನೋ ಕಾರ್ಯ ಇತ್ತು ಅಂತ ಅಂದ್ಬಿಟ್ಟು ಅಂಗಡಿ ಬಾಗಿಲು ತೆಗೆದಿರಲಿಲ್ಲ, ಇವತ್ತು ತೆಗಿಬೇಕು. ಈಗ ಹೋಗ್ತೀನಿ ಡ್ರೆಸ್ ಚೇಂಜ್ ಮಾಡ್ಕೊಂಡು. ಈಗ ಇದು ಆ್ಯನಿವರ್ಸರಿ ಡ್ರೆಸ್ಸು ಅವತ್ತು ಹಾಕ್ಕೊಂಡಿದ್ದೆ, ಆದರೆ ಹೋಗೋಕ್ಕಾಗಲಿಲ್ಲ, ವಾಪಸ್ ಬಂದ್ವಿ ಅಂತ ಹೇಳಿದ್ನಲ್ಲ, ಇವತ್ತು ಮದುವೆಗೆ ಹಾಕ್ಕೊಂಡೋಗಿದ್ದೆ. ಬನ್ನಿ ಈಗ ಅಂಗಡಿಗೆ ಹೋಗ್ತೀನಿ. ಅಂಗಡೀಲಿ ಸ್ವಲ್ಪ ಕೆಲಸ ಇದೆ, ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಬಿಟ್ಟು ಬರಬೇಕು. ಬನ್ನಿ ಅಂಗಡಿಗೆ ಹೋಗಿದ್ದು ಬರೋಣ. ಈಗ ಹೊರಡ್ತೀನಿ ಈಗ ಡ್ರೆಸ್ ಚೇಂಜ್ ಮಾಡಿಕೊಂಡು. ಏನು ಕೇಳು, ಫೋಟೋ ತೆಗಬೇಕಾ? ಬೇಡ. ಮನೆಗೆ ಹೋಗಿ ಮನೆಯಲ್ಲೂ ಕೂಡ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಅಂಗಡಿಗೆ ಬಂದೆ. ಸ್ವಲ್ಪ 2 ಫಾಲ್ ಇತ್ತು, ಅದನ್ನು ಅಜ್ಜ ನೀರಿಗೆ ಹಾಕ್ಬಿಟ್ಟು ಒಣೆ ಹಾಕ್ಬಿಟ್ಟು ಬ್ಲೌಸ್ ಕಟ್ ಮಾಡಿ, ಬ್ಲೌಸ್ ಎಲ್ಲ ಎಷ್ಟರೊಳಗೆ ಅದು ಒಣಗೋಗುತ್ತೆ, ಆಮೇಲೆ ಬ್ಲೌಸ್ ಫಾಲ್ ಹಾಕ್ಬೋದಲ್ಲ ಸೀರೆಗೆ ಅಂತ ಅಂದ್ಬಿಟ್ಟು ಇಲ್ಲಿ 2 ಸೀರೆ ಇದ್ದು, ಆ 2 ಸೀರೆನೂ ಕಟ್ ಮಾಡಿ ಇಡ್ತಾಯಿದ್ದೀನಿ. ಆದರೆ ಸ್ಟಿಚ್ ಮಾಡ್ತೀನಿ, ಇಲ್ಲಾಂದರೆ ನಾಳೆ ಬಂದು ಸ್ಟಿಚ್ ಮಾಡೋಣ ಅನ್ನೋ ಇದಕ್ಕೆ 2 ಪೀಸ್ನು ಕಟ್ ಮಾಡಿ ಇಟ್ಟಿದ್ದೀನಿ. ಏನಕ್ಕೆ ಅಂದರೆ ಇದು ಇಲ್ಲಿ ನಮ್ಮೂರಲ್ಲಿ ಸ್ವಲ್ಪ ಜನ ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದ್ದಾರೆ. ಅವರು ಎಲ್ಲರೂ ಕೂಡ ಒಂದೇ ಥರ ಸೀರೆ ತಗೊಂಡಿದ್ದಾರೆ. ಅವರು ಹೊಲಿಯೋಕ್ಕೆ ಅಂದ್ಬಿಟ್ಟು ಕೊಟ್ಟಿದ್ದಾರೆ, ನನಗೆ ಒಂದು 7-8 ಬ್ಲೌಸ್ಗಳು ಕೊಟ್ಟಿದ್ದಾರೆ. ಅದನ್ನೆಲ್ಲ ಕಟ್ ಮಾಡಿ ಇಟ್ಟು ಸ್ವಲ್ಪ ಸ್ಟಿಚ್ ಮಾಡಿದ್ದೀನಿ, ಇನ್ನೂ ಸ್ವಲ್ಪ ಕೂಡ ಸ್ಟಿಚ್ ಮಾಡಬೇಕು. ಅದನ್ನು ಕಟ್ ಮಾಡಿ ಇಟ್ಬಿಟ್ರೆ ನಾವು ಸ್ಟಿಚ್ ಮಾಡ್ಕೋಬೋದಲ್ಲ ಆರಾಮಾಗಿ ಅನ್ನೋ ಕಾರಣಕ್ಕೆ ಇಲ್ಲಿ ಲೈನಿಂಗ್ ಎಲ್ಲ ಕಟ್ ಮಾಡಿಕೊಂಡು ಇಲ್ಲಿ ಬ್ಲೌಸ್ ಪೀಸ್ನ ಕಟ್ ಮಾಡ್ಕೋತೀನಿ. ನೆಕ್ಸ್ಟು ಇಲ್ಲಿ 2 ಮೀಟ್ರ್ ಲೈನಿಂಗ್ ತೊಗೋತಾ ಇದ್ದೀನಿ, ಏಕೆಂದರೆ 2 ಸೀರೆಗೂ ಬೇಕಲ್ಲ, ಅದಕ್ಕೆ 2 ಮೀಟ್ರ್ ಲೈನಿಂಗ್ ತೊಗೋತಾ ಇದ್ದೀನಿ. 2 ಮೀಟ್ರ್ ಲೈನಿಂಗಲ್ಲಿ ಎಲ್ಲ ಫಸ್ಟು ಬ್ಲೌಸ್ ಪೀಸ್ ಕಟ್ ಮಾಡಿಬಿಟ್ಟು, ನಾನು ಯಾವಾಗಲೂ ಕೂಡ ಲೈನಿಂಗ್ ಪೀಸಲ್ಲೇ ಬ್ಲೌಸ್ ಪೀಸ್ನ ಕಟ್ ಮಾಡ್ಕೊಳ್ಳೋದು, ಅದರಿಂದ ಲೈನಿಂಗ್ ಪೀಸ್ ಕಟ್ ಮಾಡಿಕೊಂಡು ಈಗ ನೆಕ್ಸ್ಟ್ ಈಗ ಅವ್ರದ್ದು ಅಳತೆ ಯಾವ ರೀತಿ ಇರುತ್ತೆ ಆ ಅಳತೆಗೆ ಬ್ಲೌಸ್ನ ಕಟ್ ಮಾಡಿ ಇಟ್ಕೋತೀನಿ. ಯಾಕೆಂದರೆ ಹೊಲಿಯೋಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ನನಗೆ ಹೋದ ವ್ಲಾಗಲ್ಲೇ ಹೇಳಿದ್ದೀನಲ್ಲ, ನಾನು ಯಾವಾಗಲೂ ಕೂಡ ಬ್ಲೌಸ್ನ 2-3 ಬ್ಲೌಸ್ ಕಟ್ ಮಾಡಿ ಇಟ್ಕೊಬಿಡ್ತೀನಿ ಹಿಂದಿನ ದಿನವೇ, ಆವಾಗ ಬಂದ ತಕ್ಷಣ ಹೊಲಿಬೋದು ಅನ್ನೋ ಕಾರಣಕ್ಕೆ ಇದು ಮಾಡ್ಕೋತೀನಿ. ಹಾಗೆ ಕಸ್ಟಮರು ಕೂಡ ಬಂದಿದ್ದರು ಡ್ರೆಸ್ ನೋಡೋಕ್ಕೆ. ಅವರು ಡ್ರೆಸ್ ಎಲ್ಲ ನೋಡಿಬಿಟ್ಟು ಗದ್ಲಿ ಬಿಲ್ಲಿ ಆಗಿತ್ತು ಎಲ್ಲ ಕೂಡ, ಅದನ್ನೆಲ್ಲ ಸರಿ ಮಾಡಿ ಇಡ್ತಾಯಿದ್ದೀನಿ. ಈಗ ಬ್ಲೌಸ್ ಕೂಡ ಸ್ವಲ್ಪ ಸ್ಟಿಚ್ ಮಾಡಿದ್ದೀನಿ. ಅದನ್ನು ಫಾಲ್ಗಳು ಇನ್ನೂ ಸ್ವಲ್ಪ ಇದೆ, ಇನ್ನೂ ಸ್ವಲ್ಪ ತಂದುಕೊಟ್ಟಿದ್ದಾರೆ. ತುಂಬಾ ಬ್ಲೌಸ್ ಇದೆ, ಆರ್ಡ್ರ್ ಇತ್ತು, ಅದರಿಂದ ತುಂಬಾ ಕೆಲಸ ಇದೆ. ಬೇಗ ದಿನ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗ್ತಿಲ್ಲ, ತುಂಬ ಬ್ಲೌಸ್ಗಳಿದೆ ಹೊಲಿಯೋದು.
ಅದರಿಂದ ಸ್ವಲ್ಪ ಫಾಲ್ಗಳಿದೆ. ಒಂದು 7-8 ಫಾಲ್ ಇದೆ. ಆ ಫಾಲ್ನೂ ಕೂಡ ನೀರಿಗೆ ಹಾಕಿ ಒಣ ಹಾಕ್ಬಿಟ್ಟು ಹೋದರೆ ಬೆಳಿಗ್ಗೆ ಬಂದ ತಕ್ಷಣ ನಾನು ಸ್ಟಿಚ್ ಮಾಡ್ಕೋಬೋದು. ಈಗ ಅಂಗಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ. ಅಮ್ಮ ಕೂಡ ಸ್ವಲ್ಪ ಬೀನಿಸ್ ಇದೆ ಅಂದ್ಬಿಟ್ಟು ಕೊಟ್ಟಿದ್ದರು. ಆ ಬೀನಿಸ್ ಎಲ್ಲ ತಗೊಂಡು ಈಗ ಲೈನಿಂಗ್ ಇದೆಯಲ್ಲ, ಫಾಲ್ ಇದೆಯಲ್ಲ, ಅದನ್ನು ನೀರಿಗೆ ಹಾಕಬೇಕು. ಅದಕ್ಕೆ ನೀರಿಗೆ ಹಚ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಒಣಗಾಕ್ತಾ ಇದ್ದೀನಿ. ಈಗ ನೀರಿಗೆ ಹಾಕ್ಬಿಟ್ಟು ಇದೆಲ್ಲ ಒಣಗಿಟ್ಕೊಂಡ್ರೆ ನಾಳೆ ಬಂದ ತಕ್ಷಣ ಸೀರೆಗಳಿಗೆ ಫಾಲ್ ಹಾಕ್ಬಿಡ್ಬೋದು ಅನ್ನೋ ಕಾರಣಕ್ಕೆ ಈಗ ಎಲ್ಲನೂ ಒಣಗಾಕಿಟ್ಕೊತಾ ಇದ್ದೀನಿ. ಈಗ ಸೀರೆ ಫಾಲೆಲ್ಲ ಒಂದು 7-8 ಫಾಲ್ ಇತ್ತು. ಆ ಫಾಲೆಲ್ಲ ನೀರಿಗೆ ಹಚ್ಕೊಂಡು ಆಮೇಲೆ ನೆಕ್ಸ್ಟ್ ಅದು ಐರನ್ ಮಾಡಿ ಹಾಕಬೇಕಲ್ಲ, ಅದಕ್ಕೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಬೇಗನೆ ಒಣ ಹಾಕ್ತಾಯಿದ್ದೀನಿ. ನಾಳೆ ಬಂದ ತಕ್ಷಣ ಹಾಕ್ಬಿಡ್ಬಿಡೋದಲ್ಲ ಅನ್ನೋ ಕಾರಣಕ್ಕೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ನಾನು ಅಲ್ಲಿಂದ ಫಾಲೆಲ್ಲ ಒಣಗಾಕ್ಬಿಟ್ಟು ಈಗ ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ನೀರು ಬಿಟ್ಟರು. ಯಪ್ಪ ಸಾಕಾಯಿತು ಅನ್ನಿಸ್ತು. ನೀರು ಬಿಟ್ಟು ನೀರು ಹಿಡಿದು ಸ್ವಲ್ಪ ಪಾತ್ರೆಗಳಿದ್ದು ಆ ಪಾತ್ರೆ ಎಲ್ಲ ತೊಳೆದೆ. ಆ ಪಾತ್ರೆಗಳೆಲ್ಲ ಈಗ ಜೋಡಿಸ್ಕೊತಾ ಇದ್ದೀನಿ. ಈಗ ಮಕ್ಕಳು ಬರ್ತಾರೆ, ನನ್ನ ಮಗ ಕೂಡ ಬರ್ತಾನೆ ಕಾನ್ವೆಂಟಿಂದ. ಅವ್ನಿಗೆ ಹಾಲು ಕಾಯಿಸಿ ಇಟ್ಬಿಟ್ಟು ಪಾತ್ರೆ ಎಲ್ಲ ತೊಳೆದು ಆ ಪಾತ್ರೆ ಎಲ್ಲ ಎಲ್ಲೆಲ್ಲಿಗೆ ಇಡಬೇಕು ಅಲ್ಲೆಲ್ಲಿಗೆ ಇಟ್ಕೊತಾ ಇದ್ದೀನಿ. ಈಗ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.